ಆರೋಗ್ಯಕರ ಜೀವನಕ್ಕೆ ಆರೋಗ್ಯಕರ ಆಹಾರ, ವ್ಯಾಯಾಮ ಅತ್ಯಗತ್ಯ. ನ್ಯಾಯಾಧೀಶೆ ಸುಮಲತಾ. ನಿಪ್ಪಾಣಿ ನ್ಯಾಯಾಲಯದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಆರೋಗ್ಯ ತಪಾಸಣೆ ಶಿಬಿರ. ನಮ್ಮ ಉತ್ತಮ ಆರೋಗ್ಯಕ್ಕೆ ಆರೋಗ್ಯಕರ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಅತ್ಯಗತ್ಯ. ಈ ಎರಡು ವಿಷಯಗಳನ್ನು ನಾವು ಪ್ರಾಮಾಣಿಕವಾಗಿ ಅನುಸರಿಸಿದರೆ ನಾವು ಖಂಡಿತವಾಗಿಯೂ ಅನೇಕ ರೋಗಗಳಿಂದ ದೂರವಿರಬಹುದು. ಒತ್ತಡದ ಜೀವನ ಶೈಲಿಯಲ್ಲಿ ಎಲ್ಲರೂ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಿದ್ದಾರೆ. ಇದರಿಂದಾಗಿ ನಾವು ಹೆಚ್ಚುತ್ತಿರುವ ರೋಗಗಳನ್ನು ಎದುರಿಸುತ್ತಿದ್ದೇವೆ. ಆದ್ದರಿಂದ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಮತ್ತು ಜಾಗೃತರಾಗಿರುವುದು ಈ ಸಮಯದ ಅಗತ್ಯವಾಗಿದೆ ಎಂದು ನಿಪ್ಪಾಣಿ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶೆ ಬೆನಿಕಲ್ ಸುಮಲತಾ ಹೇಳಿದರು. ನಿಪ್ಪಾಣಿ ನ್ಯಾಯಾಲಯದ 32ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಗುರುವಾರ ನಿಪ್ಪಾಣಿ ವಕೀಲರ ಸಂಘ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರದ ಉದ್ಘಾಟನೆಯಲ್ಲಿ ಅವರು ಮಾತನಾಡುತ್ತಿದ್ದರು. ನ್ಯಾಯಾಧೀಶೆ ಬೆನಿಕಲ್ ಸುಮಲತಾ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಶಿಬಿರವನ್ನು ಉದ್ಘಾಟಿಸಿದರು. ಇದಕ್ಕೂ ಮೊದಲು ವಕೀಲರ ಸಂಘದ ಉಪಾಧ್ಯಕ್ಷ ಎಂ.ಎ. ಸನದಿ ಮತ್ತು ಜಂಟಿ ಕಾರ್ಯದರ್ಶಿ ವಿ.ಜಿ. ದಂಪತಿ ಇಮಾಂಗ್ ಗೌಡರ್ ಸತ್ಯನಾರಾಯಣ ಪೂಜೆ ನೆರವೇರಿಸಿದರು. ನಂತರ ನಾಮಫಲಕಕ್ಕೆ ಪೂಜೆ ಸಲ್ಲಿಸಲಾಯಿತು. ಸಹಕಾರ ರತ್ನ ಉತ್ತಮ್ ಪಾಟೀಲ್ ಮತ್ತು ವಿವಿಧ ಹಂತಗಳ ಗಣ್ಯರು ಹಾಜರಿದ್ದು ಅವರಿಗೆ ಶುಭ ಹಾರೈಸಿದರು. ಡಾಕ್ಟರ್ ಅರ್ಜುನ್ ಅಡಕ್ ನಾಯಕ್, ಡಾಕ್ಟರ್ ನೂತನ್ ಚೌಗುಲೆ, ಡಾಕ್ಟರ್ ಕೌಸ್ತುಭ್ ಕಾಂಡ್ಕೆ, ಡಾಕ್ಟರ್ ಪ್ರಿಯಾಂಕಾ ಕಾಂಡ್ಕೆ, ಮಹಾತ್ಮ ಗಾಂಧಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಆನಂದ ಡಂಗೆ ಶಿಬಿರದಲ್ಲಿ ರೋಗಿಗಳನ್ನು ಪರೀಕ್ಷಿಸಿದರು. ಸುಮಾರು 150 ನಾಗರಿಕರು ಈ ಉಪಕ್ರಮದಲ್ಲಿ ಭಾಗವಹಿಸಿದ್ದರು. ಸಂಜೆ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಮ್ಯಾಜಿಕ್ ಪ್ರದರ್ಶನಗಳನ್ನು ಆಯೋಜಿಸಲಾಗಿತ್ತು. ಇದಕ್ಕೂ ಮೊದಲು ವಿಮೆ ಮತ್ತು ಮ್ಯೂಚುವಲ್ ಫಂಡ್ಗಳ ವಿಷಯದ ಕುರಿತು ಮಾರ್ಗದರ್ಶಿ ಉಪನ್ಯಾಸವನ್ನು ಸಹ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜೂನಿಯರ್ ನ್ಯಾಯಾಧೀಶೆ ರಂಜಿತಾ ಎಸ್.ಕೆ., ನ್ಯಾಯಾಧೀಶ ಸಂತೋಷ್ ದೈವಜ್ಞ, ವಕೀಲರ ಸಂಘದ ಅಧ್ಯಕ್ಷ ಎಸ್.ಎಸ್. ವೈರಾಟ್, ಉಪಾಧ್ಯಕ್ಷ ಎಂ.ಎ. ಸನದಿ, ಸೆಕ್ರೆಟರಿ ನೀಲೇಶ್ ಹತ್ತಿ, ಜಂಟಿ ಕಾರ್ಯದರ್ಶಿ ವಿ.ಜಿ. ಇಮ್ಮಗೌಡರ್ ಮತ್ತು ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು.